ಅಮೆರಿಕ ಅಧ್ಯಕ್ಷ ಟ್ರಂಪ್ ಮಾತಿಗೆ ಕೌಂಟರ್ ಕೊಟ್ಟಿರೋದು ಇರಾನ್ ನಮ್ಮ ಶತ್ರುಗಳಿಗೆ ನಮ್ಮ ಸಾಮರ್ಥ್ಯದ ಬಗ್ಗೆ ಏನೇನೂ ಗೊತ್ತಿಲ್ಲ, ಏನೇನೋ ಮಾತಾಡ್ತಾ ಇದ್ದಾರೆ. ಇರಾನ್ನ ನಿಜವಾದ ಸಾಮರ್ಥ್ಯ ಏನು ಅಂತ ಈ ಕ್ಷಣಕ್ಕೂ ನಮ್ಮ ಶತ್ರುಗಳಿಗೆ ಗೊತ್ತೇ ಇಲ್ಲ. ನಮ್ಮ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಅತ್ಯಂತ ಸುರಕ್ಷಿತವಾಗಿದೆ ಅಂದರೆ ಇರಾನ್ ಇಲ್ಲಿವರೆಗೂ ತನ್ನ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳನ್ನು ಬಿಟ್ಟೇ ಇಲ್ವಾ? ಡ್ರೋನ್ ತಯಾರು ಮಾಡ್ತಾರೆ 20 ಲಕ್ಷ ರೂಪಾಯಿಗೆ. ಬೇರೆ ದೇಶಗಳಿಗೆ 2 ಕೋಟಿ ಬೇಕು, 1.5 ಕೋಟಿ ಬೇಕು, 3 ಕೋಟಿ ಬೇಕು, 5 ಕೋಟಿ ಬೇಕು ಡ್ರೋನ್ಗಳಿಗೇನೆ. 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಇರಾನ್ ಡ್ರೋನ್ ತಯಾರು ಮಾಡ್ತವೆ. ಮೊಪೆಡ್ ಎಂಜಿನ್ಗಳು ಬಳಸ್ಕೊಳ್ತಾರೆ, ಗ್ರಾಸ್ ಕಟ್ಟರ್ ಎಂಜಿನ್ಗಳನ್ನು ಬಳಸ್ಕೊಳ್ತಾರೆ, ಅತ್ಯಂತ ಕಡಿಮೆ ಬೆಲೆಯ ಒಂದಷ್ಟು ಉಪಕರಣಗಳನ್ನು ಬಳಸ್ಕೊಂಡು ಇಡೀ ಇಸ್ರೇಲ್ಗೆ ಅಮೆರಿಕಕ್ಕೆ ಟಕ್ಕರ್ ಕೊಡ್ತಾ ಇರೋದು ಇದೇ ಇರಾನ್. ಇದಲ್ಲದೆ ಇನ್ನೂ ನಮ್ಮ ಬಳಿಯಲ್ಲಿ ಅತ್ಯಾಧುನಿಕ ಶಸ್ತ್ರಾಸ್ತ್ರಗಳು ಸುರಕ್ಷಿತವಾಗಿದೆ. ಅವುಗಳು ಎಲ್ಲಿವೆ ಅಂತಲೂ ಗೊತ್ತಿಲ್ಲ. ನಾವು ಹೇಗೆ ಅವನ್ನ ಸುರಕ್ಷಿತ ಮಾಡಿದ್ದೀವಿ ಅಂತಲೂ ಇವ್ರಿಗೆ ಗೊತ್ತಿಲ್ಲ. ಯಾವ ಶಸ್ತ್ರಾಸ್ತ್ರ ಅಂತ ಕೂಡ ಇವ್ರಿಗೆ ಗೊತ್ತಿಲ್ಲ. ನಮ್ಮ ಶತ್ರುಗಳು ಅದನ್ನು ನೋಡೋದಿರಲಿ, ಮುಟ್ಟೋದಿರಲಿ, ಅದ್ರ ಊಹೆನೂ ಸಾಧ್ಯ ಇಲ್ಲ ಅವ್ರ ಬಳಿಯಲ್ಲಿ. ಇರಾನ್ನ ಖತಮ್ ಅಲ್ ಅನ್ಬಿಯಾ ಪ್ರಧಾನ ಕಚೇರಿ ವಕ್ತಾರ ಹೇಳಿಕೆ ಕೊಟ್ಟಿರೋದಿಲ್ಲಿ, ನಾವು ಮನಸ್ಸು ಮಾಡಿಬಿಟ್ರೆ ಇರಾನನ್ನು ಶಿಲಾಯುಗದ ಕಾಲ ಕಳಿಸ್ಬಿಡ್ತೀವಿ. ಸ್ಟೋನ್ ಏಜ್ನ ಕಾಲಕ್ಕೆ ಇರಾನ್ ತಳ್ಳಿಬಿಡ್ತೀವಿ ನಾವು. ಇರಾನ್ ಸರ್ವನಾಶ ಆಗಿದೆ. ಆದಿ ಮಾನವನ ಕಾಲಕ್ಕೆ, ಶಿಲಾಯುಗದ ಮನುಷ್ಯನ ಕಾಲಕ್ಕೆ ಇಡೀ ಇರಾನನ್ನು ಒಯ್ದು ಬಿಡ್ತೀವಿ ಅಂಥೇಳಿ 6000 ವರ್ಷಗಳ ಹಿಂದೆಯೇ ನಾಗರಿಕತೆ ನೋಡಿದಂತಹ 7,000 ವರ್ಷಗಳ ಹಿಂದೆ ನಾಗರಿಕತೆ ಕಂಡಿದ್ದಂತಹ ಪರ್ಷಿಯಾದ ನೆಲಕ್ಕೆ ಅಮೆರಿಕ ಅಣಗಿಸಿದ್ದು ಈ ಥರ. ಅಮೆರಿಕದಲ್ಲಿ ಯಾವಾಗಿಂದ ನಾಗರಿಕತೆ ಶುರುವಾಗಿದೆ? ಅಮೆರಿಕಕ್ಕೆ ಜನ ಬಂದು ಎಷ್ಟು ವರ್ಷ ಆಯಿತು? ಒಂದು 5 ಶತಮಾನ, ಒಂದು 6 ಶತಮಾನ. ಇದು 7,000 ವರ್ಷಗಳ ಹಿಂದಕ್ಕೆ ಹೋಗುತ್ತೆ ಇರಾನ್ನ ನಾಗರಿಕತೆಯ ಕಾಲ. ಆಗಿಂದನೇ ಇದ್ದಂಥವ್ರಿಗೆ ಇವ್ರು ನಾನು ಶಿಲಾಯುಗ ಕಳಿಸ್ಬಿಡ್ತೀನಿ ನಾನು ಅಂತ ಟ್ರಂಪ್ ಹೇಳಿದ್ದು. ಈ ಮಾತಿಗೆ ಇರಾನ್ ನಮ್ಮಲ್ಲಿ ಸಂಧಾನಕ್ಕೆ ಭಿಕ್ಷೆ ಬೇಡ್ತಾ ಇದೆ. ಟ್ರಂಪ್ ಹೇಳಿದ ಮಾತು, ಅದರ ಬತ್ತಳಿಕೆನೇ ಖಾಲಿಯಾಗಿಬಿಟ್ಟಿದೆ. ಯಾವ ಶಸ್ತ್ರಾಸ್ತ್ರ ಇಲ್ಲ, ಅದರ ಆರ್ಮರಿಯಲ್ಲಿ ಏನೂ ಉಳ್ಕೊಂಡಿಲ್ಲ, ಆರ್ಸೆನಲಲ್ಲಿ ಏನೂ ಇಲ್ಲ. ಟ್ರಂಪ್ ಹೇಳಿದ್ದು. ಇದಾದ ಕೆಲವು ಗಂಟೆಗಳಲ್ಲಿ ಇರಾನ್ ಕೌಂಟರ್ ಕೊಡ್ತಾ ಇದೆ. ನೀವದು ಹಾಲಿವುಡ್ ಸಿನಿಮಾಗಳಂತೆ ಭ್ರಮೆ ಮಾತು. ಸಿನಿಮಾಗಳಲ್ಲಿ ಕೆಲವು ಭ್ರಮೆಗಳು ತೋರಿಸ್ತಾರಲ್ಲ, ಇಲ್ಯೂಷನ್ಸ್ ತೋರಿಸ್ತಾರಲ್ಲ, ಕಪೋಲ ಕಲ್ಪಿತ ತೋರಿಸ್ತಾರಲ್ಲ, ಆ ಥರದ ಭ್ರಮೆಯಲ್ಲಿ ನೀವಿದ್ದೀರಿ, ಆ ಥರ ಮಾತಾಡ್ತಾ ಇದ್ದೀರಿ. ನಮ್ಮ ಸಾಮರ್ಥ್ಯದ ಬಗ್ಗೆ ನಿಮಗೆ ಕಿಂಚಿತ್ತೂ ಅರಿವೇ ಇಲ್ಲ. ನಾವು ಇನ್ನೂ ನಮ್ಮ ಸೇನಾ ಶಕ್ತಿಯನ್ನೇ ಅಸಲಿಗೆ ತೋರಿಸೇ ಇಲ್ಲ. ನಾವು ನಮ್ಮ ಶಸ್ತ್ರಾಸ್ತ್ರಗಳು ಅತ್ಯಂತ ರಹಸ್ಯವಾದಂಥ ಸ್ಥಳದಲ್ಲಿ ಸುರಕ್ಷಿತವಾಗಿವೆ. ಮಿಲಿಟರಿ ಸಾಮರ್ಥ್ಯಗಳನ್ನು ನಾವಿನ್ನೂ ಬಹಿರಂಗಪಡಿಸಿಲ್ಲ. ಅಗತ್ಯ ಬರುತ್ತಲ್ಲ ನಮ್ಮ ನಿಜವಾದ ಸೇನಾ ಶಕ್ತಿ ಏನು ಅಂತ, ಆಗ ನಾವು ತೋರಿಸ್ತೀವಿ, ಟೈಮ್ ಬಂದಿಲ್ಲ ಅಂಥೇಳಿ ಟ್ರಂಪ್ಗೆ ಇರಾನ್ ಕೌಂಟರ್ ಕೊಟ್ಟಿದೆ ಇಲ್ಲಿ.